ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾವು ಇವತ್ತೆಲ್ಲ ಹೋಗ್ತಾ ಇದ್ದೀವಿ ಗೊತ್ತಾ? ನಮ್ಮ ಸರ್ ಅವರ ಪಾಪದ ನಾಮಕರಣ ಇತ್ತು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಆಫೀಸ್ ಹತ್ರ ಬಂದು ಅಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲಿದ್ದಾರೆ ನೋಡಿ ನಮ್ಮ ಬಾಯ್ಸ್. ಇಂಟ್ರೊಡಕ್ಷನ್ ಕೊಡ್ತೀನಿ ನೋಡಿ ಈಗ. ಎಷ್ಟೊತ್ತಿಗೆ ಬಂದೆ ನೀನು? ಎಷ್ಟೊತ್ತಿಗೆ ಬಂದೆ? ಎಷ್ಟೊತ್ತಿಗೆ ಎದ್ರಿ? ಹೋಗಿ ಎಷ್ಟೊತ್ತಿಗೆ ಎದ್ರಿ? ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ಒಬ್ಬ ಟೀಕೆ ಅಂಕಸ ಒಬ್ಬ ಕ್ವಾಟ್ಲೆ ಸತ್ತೀಸ. ನಾಚಿಕೆ ಆಗಲ್ವಾ? ಇಷ್ಟೊತ್ತಿಗೆ ಬರೋದಕ್ಕೆ ನಾಚಿಕೆ ಆಗಲ್ವಾ? ಇನ್ನೂ ಬಂದಿಲ್ಲ. ನಮ್ಮ ವರ್ಷಿಣಿ ಮೇಡಮ್ ಇವಾಗ ಎಂಟ್ರಿ ತಗೋತಾ ಇದ್ದಾರೆ. ಫೈನಲಿ ಹೊರಟ್ವಿ. ಎಲ್ಲರೂ ಒಂದೇ ಕಡೆ ಗ್ಯಾದರ್ ಆಗಿಬಿಟ್ಟು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು 6:30 ಇಲ್ಲಿಂದ ಹೊರಡಬೇಕು ಅಂತ. ನಾವು ಹೊರಟಿದ್ದು 8:30. ಎಲ್ಲರೂ ಬಂದಿದ್ದೆ ಅಷ್ಟೊತ್ತಾಗೋಯ್ತು. ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಂಕ್ಷನ್ ಇದ್ದಿದ್ದು ಕುಣಿಗಲ್ ಸೈಡು. ನಮಗೆ ಜರ್ನಿನೇ 2.5 hours ಏನೋ ಆಯಿತು ಮೇ ಬಿ. ಅದು ತುಂಬ ಲಾಂಗ್ ಜರ್ನಿ ಆಯಿತು ನಮಗೆ. ಬ್ಯಾಕ್ ಸೀಟಲ್ಲಿ ನನ್ನ ಪರಿಸ್ಥಿತಿ ಈ ಥರ ಆಗಿತ್ತು. ಹೆಲ್ಮೆಟ್ ಬೇರೆ ಸರಿಯಾಗಿ ಕೂತ್ಕೋತಾ ಇರಲಿಲ್ಲ. ಸಿಟಿ ದಾಟಿ ಊರೊಳಗಡೆ ಹೋಗ್ತಾ ಇದ್ದಂಗೆ ಫುಲ್ಲು ಹಳ್ಳಿ ವೈಬು ತುಂಬ ಇಷ್ಟ ಆಗ್ತಾಯಿತ್ತು. ಸುತ್ತಲೂ ಗ್ರೀನರಿ, ಬೆಟ್ಟ ಗುಡ್ಡ. ನಾವಂತೂ ಈ ಜರ್ನಿನ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕೊನೆಗೂ ನಮ್ಮ ಸರ್ ಅವರ ಊರಿಗೆ ಎಂಟ್ರಿ ಕೊಟ್ಟೇ ಬಿಟ್ವಿ ಸಖತ್ತಾಗಿ. ಇದೇ ನಮ್ಮ ಸರ್ ಅವ್ರ ಮನೆ, ಅಂದರೆ ಇದು ತೊಟ್ಟಿ ಮನೆ. ನನಗಂತೂ ತುಂಬ ಇಷ್ಟ ಆಯಿತು ಮನೆ. ನನಗೆ ಈ ಥರ ಮನೆ ತುಂಬ ಇಷ್ಟ. ಬಂದ ತಕ್ಷಣ ಜ್ಯೂಸ್ ಕೊಟ್ಟರು, ಕುಡಿದ್ಬಿಟ್ಟು ಕೂತಿದ್ದೀವಿ ಆರಾಮಾಗಿ. ಸರ್ಗೆ ವೆಯ್ಟ್ ಮಾಡ್ತಾ ಇನ್ನು ಹಂಗೆ ಓಡಾಡ್ಕೊಂಡು ಬರೋಣ ಬನ್ನಿ ಅಂತ ಕರ್ಕೊಂಡು ಹೋದೆ. ನೋಡಿದ್ರೆ ಬಿಸಿಲು ಅಂದರೆ ಬಿಸಿಲು, ನಡೆಯೋಕ್ಕೆ ಆಗ್ತಾಯಿಲ್ಲ. ಪರಿಸ್ಥಿತಿ ನೋಡಿ ಹೆಂಗಾಗೋಗ್ಬಿಟ್ಟಿದೆ ಅಂತ. ಬಿಸಿಲಿಗೆ ನನಗೂ ಅಷ್ಟು ನಡೆಯೋಕ್ಕಾಗ್ತಾಯಿಲ್ಲ ಈ ಬಿಸಿಲಲ್ಲಿ. ಒದ್ದಾಡ್ತಾ ಇದ್ದೀವಿ. ಆಡಿಸ್ತಾನೆ ಇಲ್ಲ. ಏನು ವರ್ಷ ನೋಡಿ, ಇವರೇ ನಮ್ಮ ಸರ್. ಸರ್ ನೆಕ್ಸ್ಟು ನಾವು ನಾಮಕರಣ ಫಂಕ್ಷನ್ ಮುಗಿಸ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ. ಎಲ್ಲ ಊಟ ಮಾಡ್ತಾಯಿದ್ದೀವಿ. ನಾನ್ ವೆಜ್ ಮಾಡಿದ್ರು ಸ್ಪೆಷಲಾಗಿ. ನನ್ನ ಫೇವ್ರೆಟ್ ಫುಡ್ಡು. ಸಕ್ಕತ್ತಾಗಿ ಊಟ ಮಾಡಿದ್ವಿ. ಎಲ್ಲರೂ ಊಟ ಮಾಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಪೇಜ್ನ ಫಾಲೋ ಮಾಡಿ. ಬಯೋನಲ್ಲಿ ಲಿಂಕ್ ಇರುತ್ತೆ.